ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ 2026 ಮಾರ್ಚ್ 3 ಹೋಳಿ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರಗ್ರಹಣ ಬಂದಿದೆ. 2026ರ ಮೊದಲ ಪೂರ್ಣ ಚಂದ್ರಗ್ರಹಣ ಫಾಲ್ಗುಣಿ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಂಭವಿಸುವುದು. ಅಂದರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಂಭವಿಸುವುದು. ಈ ಗ್ರಹಣವು 2026ರ ಮಾರ್ಚ್ 3ರ ಮಧ್ಯಾಹ್ನ 2:17ಕ್ಕೆ ಪ್ರಾರಂಭವಾಗಲಿದ್ದು ಸಂಜೆ 7:53ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವುದು. 2026ರ ಚಂದ್ರಗ್ರಹಣದ ದಿನ ಕೆಲವು ರಾಶಿಗಳಿಗೆ ಉತ್ತಮವಾಗಿರುತ್ತದೆ. ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಹಾಗೆ ಚಂದ್ರಗ್ರಹಣ ಸಮಯದಲ್ಲಿ ಏನು ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. 2026ರಲ್ಲಿ 4 ಗ್ರಹಣಗಳು ಸಂಭವಿಸಲಿವೆ. ಇದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣವಾಗಿದೆ. 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ನಲ್ಲಿ ಸಂಭವಿಸುವುದು. ಈ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನದಂದು ಸಂಭವಿಸಲಿದೆ. ಈ ದಿನ ಫಾಲ್ಗುಣಿ ಪೂರ್ಣಿಮಾ ಹಬ್ಬವನ್ನು ಸಹ ಆಚರಿಸಲಾಗುತ್ತಿದ್ದು, ಈ ದಿನ ರಾತ್ರಿ ಚಂದ್ರಗ್ರಹಣ ಸಂಭವಿಸಲಿದೆ. 2026 ಮಾರ್ಚ್ 3ರ ಹೋಳಿ ಹಬ್ಬದ ದಿನ ವರ್ಷದ ಮೊದಲ ಚಂದ್ರಗ್ರಹಣವು ಸಂಭವಿಸುವುದು. ಈ ಚಂದ್ರಗ್ರಹಣ ಕೆಂಪು ಬಣ್ಣದಿಂದ ಕೂಡಿರಲಿದೆ. ಈ ಪೂರ್ಣ ಚಂದ್ರಗ್ರಹಣವು ವರ್ಷದ ಮೊದಲ ಚಂದ್ರಗ್ರಹಣ 2026 ಮಾರ್ಚ್ 3ರ ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಇರಲಿದೆ. ಆದರೆ ಇದರ ಸೂತಕ ಸಮಯವು ಬೆಳಿಗ್ಗೆಯಿಂದ ಪ್ರಾರಂಭವಾಗಲಿದೆ. ಚಂದ್ರಗ್ರಹಣದ ಸೂತಕ ಕಾಲ ಗ್ರಹಣದ 9 ಗಂಟೆಯ ಮೊದಲು ಶುರುವಾಗುವುದು. ಹಾಗಾಗಿ ಈ ಚಂದ್ರಗ್ರಹಣದ ಸೂತಕ ಸಮಯ ಬೆಳಿಗ್ಗೆ 6:20ಕ್ಕೆ ಶುರುವಾಗಿ ಸಂಜೆ 6:47ರವರೆಗೆ ಇರಲಿದೆ. ಇದರ ನಂತರ ಚಂದ್ರಗ್ರಹಣ ಕೊನೆಗೊಳ್ಳುವುದು. ಹಾಗಾಗಿ ವರ್ಷದ ಮೊದಲ ಚಂದ್ರಗ್ರಹಣದ ಪ್ರಭಾವ ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವ ಇರುವುದು ಎನ್ನುವ ತಿಳಿಯುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ವೃಷಭ ರಾಶಿ. ಈ ಚಂದ್ರಗ್ರಹಣ ವೃಷಭ ರಾಶಿಯವರಿಗೆ ಬಹಳಷ್ಟು ಮಂಗಳಕರ ಪ್ರಯೋಜನಗಳನ್ನು ನೀಡುತ್ತದೆ. ವೃಷಭ ರಾಶಿಯವರಿಗೆ ಧನಲಾಭ, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಅಲ್ಲದೆ ಈ ಸಮಯದಲ್ಲಿ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ. ನಷ್ಟದ ಸಂಭವನೀಯತೆ ನಿರೀಕ್ಷೆಯಲ್ಲಿರುವವರಿಗೆ ಅದು ಲಾಭವಾಗಿ ಅಥವಾ ಅಸಲು ಕೈಗೆ ಸಿಗುವಂತೆ ಆಗುತ್ತದೆ. ಸೋದರ ಸೋದರಿಯರ ಜೊತೆಗೆ ಇರುವ ವೈಮನಸ್ಯ ನಿವಾರಣೆಯಾಗಲಿದೆ. ಹೆಸರು ಕೀರ್ತಿಗಳು ದೊರೆಯಲಿವೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಬಗೆಹರಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ. ಮಿಥುನ ರಾಶಿ. ಈ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಲಭ್ಯವಾಗದ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ. ವೃತ್ತಿಪರವಾಗಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಕಚೇರಿಯಲ್ಲಿ ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಉದ್ಯೋಗಿಗಳು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ದೀರ್ಘಾವಧಿಯ ಯೋಜನೆಗಳು ನೆರವೇರಲಿವೆ. ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ. ಉದ್ಯೋಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಂತೆಗಳು ಕಾಡುತ್ತಿದ್ದಲ್ಲಿ ಅದು ದೂರವಾಗಲಿದೆ. ಸಾಂಸಾರಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಸಹ ನಿರುಮ್ಮಳವಾಗುವಂತಹ ಬೆಳವಣಿಗೆ ದೊರೆಯಲಿದೆ. ಬಡ್ತಿ ಅಥವಾ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜೊತೆಗೆ ಭಿನ್ನಾಭಿಪ್ರಾಯ, ಮನಸ್ತಾಪಗಳಿದ್ದರೂ ಅದನ್ನು ಬಗೆಹರಿಸಿಕೊಳ್ಳುವ ಅವಕಾಶವಿದೆ. ವೃಶ್ಚಿಕ ರಾಶಿ. ಈ ಚಂದ್ರಗ್ರಹಣ ವೃಶ್ಚಿಕ ರಾಶಿಯವರಿಗೆ ಲಾಭವನ್ನು ತರಲಿದೆ. ಮುಖ್ಯವಾಗಿ ಉತ್ತಮ ಆರ್ಥಿಕ ಜೀವನ ಉತ್ತಮವಾಗಿರಲಿದೆ. ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗುತ್ತವೆ. ವ್ಯಾಪಾರಸ್ಥರು ಅಧಿಕ ಲಾಭವನ್ನು ಪಡೆಯುತ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸಲಾಗುತ್ತದೆ. ನಿಮ್ಮ ಆಪ್ತರು ನಿಮ್ಮನ್ನು ಮೆಚ್ಚುತ್ತಾರೆ. ನಿಮ್ಮ ಸಾಧನೆ ಸಮಾಜದಲ್ಲಿ ಖ್ಯಾತಿ ತಂದುಕೊಡಲಿದೆ. ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹಾದು ಹಾಕಿ ಸಿಕ್ಕಿ ಹಾಕಿಕೊಂಡಿದೆ ಎಂದಾದಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಗಂಭೀರ ವ್ಯಾಜ್ಯಗಳಿದ್ದಲ್ಲಿ ಇವೆಲ್ಲ ಉಲ್ಬಣವಾಗುವ ಅವಕಾಶಗಳಿವೆ. ಇಂಥದ್ದೇನೂ ಆಗಿಲ್ಲ ಎಂದಾದರೆ ಅದು ಕಾಣಿಸಿಕೊಳ್ಳಬಹುದು. ಇನ್ನು ಈ ಬಾರಿ ಮಿಶ್ರ ಫಲ ಇರುವುದರಿಂದ ಈ ಮೇಲ್ಕಂಡ ವಿಚಾರಗಳಲ್ಲಿಯೇ ಸಕಾರಾತ್ಮಕ ಬೆಳವಣಿಗೆಗಳನ್ನು ಸಹ ನಿರೀಕ್ಷೆ ಮಾಡಬಹುದು. ಧನುರಾಶಿ. ಧನುರಾಶಿಯವರಿಗೆ ಚಂದ್ರಗ್ರಹಣದಿಂದ ದೀರ್ಘಾವಧಿಯ ಆಸೆಗಳು ಈಡೇರುತ್ತವೆ. ಅದೃಷ್ಟ ಧನುರಾಶಿಯವರೊಂದಿಗೆ ಇರುವುದರಿಂದ ಆರ್ಥಿಕ ಜೀವನ ಸುಗಮವಾಗಿರುತ್ತದೆ. ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಧಿಕ ಲಾಭ ಸಿಗಲಿದೆ.
ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂಥ ಧನು ರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ. ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನು ರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ. ಧನು ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ. ಕುಂಭರಾಶಿ. ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ. ಕೆಲಸದಲ್ಲಿ ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ. ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂಥ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ದಾರಿ ಕಷ್ಟಕರವಾಗಿರುವುದಿಲ್ಲ. ಅದೃಷ್ಟ ನಿಮ್ಮ ಜೊತೆ ನೀಡುತ್ತದೆ. ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿಯೂ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ. ಉತ್ತಮ ಸಲಹೆಗಾರರು ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿದ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಬೇಕಾಗಿರುವ ಗುಣ ಅಂದರೆ ತಾಳ್ಮೆ. ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮೀನರಾಶಿ. ಚಂದ್ರಗ್ರಹಣ ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ತರುತ್ತದೆ. ಅಂದುಕೊಂಡ ಕೆಲಸಗಳು ಸಿಗಲಿದ್ದು ಧನಲಾಭ ಹೆಚ್ಚಾಗಲಿದೆ. ಮನೆಯಲ್ಲಿ ಎಲ್ಲ ಸೌಕರ್ಯಗಳು ಹೆಚ್ಚಾಗುತ್ತವೆ. ನೀವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದ್ದರೆ ನಿಮಗೆ ಸಾಕಷ್ಟು ಲಾಭ ಸಿಗುತ್ತದೆ. ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಲಿದೆ. ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ. ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೂ ಕೂಡ ಅವಕಾಶವಿದೆ. ವ್ಯಕ್ತಿತ್ವದಲ್ಲಿಯೂ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂತಹ ಘಟನೆಗಳು ನಡೆಯಬಹುದು. ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ. ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಕೈತುಂಬ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪರಿಹಾರ. ಇದು ದ್ವಾದಶ ರಾಶಿಯವರು ಅನುಸರಿಸಿದರೆ ಉತ್ತಮ. ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ. ಇನ್ನು ಇದರ ಜೊತೆಗೆ ಚಂದ್ರಬಿಂಬ, ಬಿಳಿಯ ವಸ್ತ್ರ, ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನು ದಾನವಾಗಿ ನೀಡಬೇಕು. ಇದನ್ನು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು. ಇನ್ನು ಶಿವಾಷ್ಟೋತ್ತರ, ಚಂದ್ರಾಷ್ಟೋತ್ತರ ಪಠಣವನ್ನು ಮಾಡಿ. ಗ್ರಹಣದ ಸಮಯದಲ್ಲಿ ಇವುಗಳನ್ನು ಪಾಲಿಸಿ. ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನು ಮಾಡಬಾರದು. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು. ಇದಲ್ಲದೆ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಯನ್ನು ಮುಟ್ಟಬಾರದು. ಗ್ರಹಣ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನು ಪಠಿಸಿ. ಚಂದ್ರಗ್ರಹಣದ ನಂತರ ಏನು ಮಾಡಬೇಕು? ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಗಾ ಜಲವನ್ನು ಮನೆಯೆಲ್ಲ ಚಿಮುಕಿಸಬೇಕು. ಮನೆಯ ದೇವರ ಕೋಣೆಯಲ್ಲಿರುವ ಎಲ್ಲ ದೇವರು ದೇವತೆಗಳ ವಿಗ್ರಹಗಳು ಮತ್ತು ಚಿತ್ರಗಳ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ ಮತ್ತು ಸ್ನಾನ ಮಾಡಿ. ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಧರ್ಮದಂತಹ ಕಾರ್ಯ ಮಾಡಿ. ಚಂದ್ರಗ್ರಹಣ ನಂತರ ಹಸುವಿಗೆ ಹಸಿರು ಮೇವನ್ನು ತಿನ್ನಲು ನೀಡಬೇಕು. ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲ ನೀರಿನ ಪಾತ್ರೆಗಳು, ಹಾಲು ಮತ್ತು ಮೊಸರುಗಳಲ್ಲಿ ಕುಶ ಅಥವಾ ತುಳಸಿ ಎಲೆಗಳನ್ನು ತೊಳೆದು ಹಾಕಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ. ಈ ದಿನ ಮನೆಯಲ್ಲಿರುವ ಮಹಿಳೆಯರು ಒಂದು ವಿಶೇಷವಾದ ತರಕಾರಿಗಳನ್ನು ಬೇಯಿಸಿ ತಿಂದರೆ ಈ ಕುಟುಂಬಕ್ಕೆ ಅಪಮೃತ್ಯು ದೋಷಗಳು ನಿವಾರಣೆಯಾಗುವುದಲ್ಲದೆ ಬೇಡವೆಂದರೂ ಹಣ ಬಂದು ಸೇರುತ್ತದೆ ಮತ್ತು ಆಯುಷ್ಯ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಷ್ಟೇ ಅಲ್ಲದೆ ಈ ದಿನ ಈ ತರಕಾರಿಯನ್ನು ತಿಂದರೆ ಸಕಲ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ, ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ, ಉತ್ತಮ ಆರೋಗ್ಯ ಲಭಿಸುತ್ತದೆ. ರೋಗಗಳು ಏನಾದರೂ ಇದ್ದರೆ ಅವು ಕೂಡ ನಿವಾರಣೆಯಾಗುತ್ತವೆ. ನಿಮ್ಮ ಕುಟುಂಬವು ಅಭಿವೃದ್ಧಿ ಹೊಂದಬೇಕೆಂದರೆ ಯಾವ ತರಕಾರಿಗಳನ್ನು ಕಡ್ಡಾಯವಾಗಿ ತಿನ್ನಬೇಕು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ.
ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ನೆನಪಿಟ್ಟುಕೊಂಡು ಒಂದು ಅದ್ಭುತವಾದ ಪಲ್ಯವನ್ನು ಮಾಡಿದರೆ ನಿಮ್ಮ ದಾರಿದ್ರ್ಯವು ನಾಶವಾಗುತ್ತದೆ, ಅಷ್ಟೈಶ್ವರ್ಯಗಳು ಒಟ್ಟಾಗಿ ಬರುತ್ತವೆಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಪಲ್ಯ ಯಾವುದೆಂದರೆ ಚಿಕ್ಕುಡಿಕಾಯಿ. ಚಿಕ್ಕುಡಿಕಾಯಿಗೆ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಈ ದಿನದಂದು ಚಿಕ್ಕುಡಿಕಾಯಿಯನ್ನು ಬೇಯಿಸಿ ಮನೆಯಲ್ಲಿ ಎಲ್ಲರೂ ತಿಂದರೆ ಆಯುಷ್ಯ ಅದು ವೃದ್ಧಿಸುತ್ತದೆ. ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಿ ಧಾನ್ಯಗಳೊಂದಿಗೆ ಕೊರತೆಯಾಗಿರುವುದಿಲ್ಲ. ಆದ್ದರಿಂದ ಇಂದು ಎಲ್ಲರೂ ತಪ್ಪದೆ ಅವರೆಕಾಯಿ ಪಲ್ಯವನ್ನು ಸೇವಿಸಿ. ಯಾವುದಾದರೂ ಒಂದು ರೂಪದಲ್ಲಿ ಅವರೆಕಾಯಿಯನ್ನು ತಿನ್ನಲು ಪ್ರಯತ್ನಿಸಿ. ಪಲ್ಯ, ಹುಳಿ ಅಥವಾ ಅವರೆಕಾಯಿ ಚಟ್ನಿ ಹೀಗೆ ಯಾವುದಾದರೂ ಒಂದು ರೂಪದಲ್ಲಿ ಅವರೆಕಾಯಿಯನ್ನು ತಿನ್ನಿ. ಗಂಡ ಮತ್ತು ಮಕ್ಕಳಿಗೆ ಹೆಚ್ಚು ಬಡಿಸಿದರೆ ತುಂಬ ಒಳ್ಳೆಯದು, ಆಯುಷ್ಯ ಹೆಚ್ಚುತ್ತದೆ. ಇದರ ಜೊತೆಗೆ ಈ ದಿನದಂದು ಪಪ್ಪಾಯಿ ಕಾಯಿ ಅಥವಾ ಹಣ್ಣನ್ನು ಸೇವಿಸುವುದು ಸಹ ತುಂಬ ಒಳ್ಳೆಯದು. ಇದು ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ಅಕಾಲ ಮರಣದ ದೋಷಗಳನ್ನು ನಿವಾರಿಸುತ್ತದೆ. ಆದ್ದರಿಂದ ಪಪ್ಪಾಯಿಯನ್ನು ಪಲ್ಯದ ರೂಪದಲ್ಲಿ ಅಥವಾ ಪಪ್ಪಾಯಿ ಹಲ್ವ ರೂಪದಲ್ಲಿ ಅಥವಾ ಹಣ್ಣಿನ ಪಪ್ಪಾಯಿ ತುಂಡುಗಳ ರೂಪದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಇಂದು ಪಪ್ಪಾಯಿಯನ್ನು ತೆಗೆದುಕೊಳ್ಳಿ. ಹೀಗೆ ತಿಂದರೆ ಉತ್ತಮ ಫಲಿತಾಂಶ ಸಿಗುತ್ತದೆ, ತುಂಬ ಆರೋಗ್ಯಕರ. ವಿಶೇಷವಾಗಿ ಇಂದು ಮಕ್ಕಳಿಗೆ ಪಪ್ಪಾಯಿ ತಿನ್ನಿಸಿದರೆ ಅವರ ಬುದ್ಧಿಶಕ್ತಿ ವಿಕಸನಗೊಂಡು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ವಿಶೇಷವಾಗಿ ಗಂಡು ಮಕ್ಕಳನ್ನು ಹೊಂದಿರುವವರು ಇಂದು ಇದನ್ನು ಖಂಡಿತವಾಗಿಯೂ ಬಿಡಬಾರದು. ನೀವು ನಿಮ್ಮ ಮಕ್ಕಳಿಂದ ಪಪ್ಪಾಯಿ ತಿನ್ನಿಸಿ. ಇನ್ನು ಇಂದು ಮಹಿಳೆಯರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ತರಕಾರಿ ಬೆಂಡೆಕಾಯಿ. ಇಂದು ಬೆಂಡೆಕಾಯಿ ಪಲ್ಯಗಳನ್ನು ಬೇಯಿಸಿ ತಿನ್ನುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ, ಮನೆಯಲ್ಲಿ ಜಗಳಗಳು ಕಡಿಮೆಯಾಗುತ್ತವೆ, ಶಾಂತಿ ಇರುವಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಆದ್ದರಿಂದ ಇಂದು ಬೆಂಡೆಕಾಯಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದು ಶುಭಕರ. ಅಂದರೆ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ 65 ಅಥವಾ ಬೆಂಡೆಕಾಯಿಯನ್ನು ಸಾಂಬಾರಿನಲ್ಲಿ ಹಾಕಿ ತಿನ್ನುವುದರಿಂದ ಯಾವುದೇ ಕಷ್ಟಗಳು ಬರುವುದಿಲ್ಲ. ಆದ್ದರಿಂದ ಬೆಂಡೆಕಾಯಿಯನ್ನು ನೆನಪಿಟ್ಟುಕೊಳ್ಳಿ. ಈ ಪವಿತ್ರ ದಿನದಂದು ಇರಬೇಕಾದ ಮತ್ತೊಂದು ಮುಖ್ಯವಾದ ಆಹಾರ ಹುರುಳಿ. ಶಾಸ್ತ್ರೋಕ್ತವಾಗಿ ಈ ಮಾಸದಲ್ಲಿ ಹುರುಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ದಿನ ಹುರುಳಿಯನ್ನು ಬೇಯಿಸಿ ಒಗ್ಗರಣೆ ಹಾಕಿ ತಿಂದರೆ ಅಥವಾ ಬಿಸಿ ಬಿಸಿ ಹುರುಳಿ ಸಾರು ರೂಪದಲ್ಲಿ ಸೇವಿಸಿದರೆ ಅಥವಾ ಹುರುಳಿ ಬೇಳೆ ರೂಪದಲ್ಲಿ ತಿಂದರೆ ಸಾಕ್ಷಾತ್ ಸಕಲ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಕ್ಷಾತ್ ಸೂರ್ಯ ಭಗವಾನನ ಶಕ್ತಿ ಮತ್ತು ಇಂದ್ರನ ಅಂಶಕ್ಕೆ ಪ್ರತೀಕವೆಂದು ಭಾವಿಸಲಾಗುತ್ತದೆ. ಈ ದಿನ ಹುರುಳಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದರಿಂದ ದೇಹದಲ್ಲಿನ ಕಲ್ಮಶಗಳು ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜಾತಕದಲ್ಲಿರುವ ಗ್ರಹದೋಷಗಳು ನಾಶವಾಗುತ್ತವೆ. ಏಕೆಂದರೆ ಹುರುಳಿ ಕಾಳುಗಳು ಗ್ರಹದೋಷಗಳನ್ನು ನಿವಾರಿಸುತ್ತವೆ. ಮುಖ್ಯವಾಗಿ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಇಂದು ಹುರುಳಿ ಸಾರು ಮಾಡಿ ತಿನ್ನುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ, ಲಕ್ಷ್ಮೀದೇವಿಯ ಕೃಪೆ, ಧನ ವೃದ್ಧಿಯಾಗುತ್ತದೆ. ಮಕ್ಕಳಿಗೆ ಇದನ್ನು ತಿನ್ನಿಸಿದರೆ ಅವರಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಆದ್ದರಿಂದ ಹುರುಳಿ ಕಾಳುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಆರೋಗ್ಯದ ಜೊತೆಗೆ ಅಪಾರ ಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಿ. ಅಲ್ಲದೆ ಈ ದಿನ ಇರಬೇಕಾದ ಮತ್ತೊಂದು ಅದ್ಭುತವಾದ ಪಲ್ಯ ತೋಟದ ಸೊಪ್ಪು. ತೋಟದ ಸೊಪ್ಪುಗಳನ್ನು ಬೇಯಿಸಿದರೆ ವಂಶಾಭಿವೃದ್ಧಿಯಾಗುತ್ತದೆ, ಮಕ್ಕಳು ಆರೋಗ್ಯವಾಗಿರುತ್ತಾರೆ ಎಂಬ ನಂಬಿಕೆ. ತೋಟದ ಸೊಪ್ಪು ಪಲ್ಯ, ಸಾರು ಹೀಗೆ ಬೇಯಿಸಿ ಇಡಿ. ಇವೆಲ್ಲ ಕೇಳಲು ಸರಳವಾಗಿ ಕಾಣಿಸಿದರೂ ಈ ಪವಿತ್ರವಾದ ದಿನ ಇವುಗಳನ್ನು ಸೇವಿಸುವುದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಮತ್ತು ಆರೋಗ್ಯಕರ ರಹಸ್ಯಗಳು ಅಡಗಿವೆ. ಆದ್ದರಿಂದ ಮಹಿಳೆಯರು ಈ ದಿನ ನೆನಪಿಟ್ಟುಕೊಂಡು ಯಾವುದಾದರೂ ಒಂದು ತರಕಾರಿಯನ್ನು ಬೇಯಿಸಿ ತಿನ್ನಿ. ಈ ದಿನದಂದು ನೀವು ಯಾವುದೇ ತರಕಾರಿ ತಿಂದರೂ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಇನ್ನೂ ಒಳ್ಳೆಯದು. ಇವೇ ಈ ದಿನ ಕಡ್ಡಾಯವಾಗಿ ತಿನ್ನಬೇಕಾದ ತರಕಾರಿಗಳು. ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ತಪ್ಪಿಯೂ ಸಹ ಕುಂಬಳಕಾಯಿ ತರಕಾರಿ ಅಥವಾ ಹೀರೆಕಾಯಿ ತರಕಾರಿಯನ್ನು ಬೇಯಿಸಬಾರದು. ಯಾರು ಈ ದಿನ ಈ ತರಕಾರಿಯನ್ನು ತಿನ್ನಬಾರದು. ಒಂದೇ ಅಲ್ಲ, ಯಾವುದೇ ರೂಪದಲ್ಲಿಯೂ ಕುಂಬಳಕಾಯಿ ಮತ್ತು ಹೀರೆಕಾಯಿಯನ್ನು ತಿನ್ನಬಾರದು. ಎಂದು ತಿನ್ನುವುದರಿಂದ ಮನೆಗೆ ಪರಮ ದಾರಿದ್ರ್ಯ ಬರುತ್ತದೆ, ಕಷ್ಟಗಳು ದೂರವಾಗುತ್ತವೆ, ಎದುರಾಗುತ್ತವೆ, ಗಂಡಾಂತರಗಳು ಬರುತ್ತವೆ, ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ. ಭಿಕ್ಷೆ ಬೇಡಿಕೊಂಡು ಸ್ಟೇಷನ್ಗೆ ಹೋಗುತ್ತಾರೆ. ಜೀವನದಲ್ಲಿ ಸುಖ ಎನ್ನುವುದು ಇರುವುದಿಲ್ಲ. ಆದ್ದರಿಂದ ಯಾರು ಕೂಡ ಇಂದು ಕುಂಬಳಕಾಯಿ, ಹೀರೆಕಾಯಿ ಪಲ್ಯವನ್ನು ಬೇಯಿಸಬೇಡಿ, ತಿನ್ನಬೇಡಿ.
ಇವುಗಳ ಜೊತೆಗೆ ಇಂದು ನಾನ್ ವೆಜ್ ಕೂಡ ತಿನ್ನಬಾರದು. ಈ ಪವಿತ್ರವಾದ ದಿನದಂದು ಮೊಟ್ಟೆ, ಚಿಕನ್, ಮಟನ್, ಸೀಗಡಿ, ಏಡಿಗಳನ್ನು ಅಪ್ಪಿತಪ್ಪಿಯೂ ತಿನ್ನಬಾರದು. ಪವಿತ್ರವಾದ ದಿನ ಜೀವ ಹಿಂಸೆ ಮಾಡುವ ದಿನವಲ್ಲ. ಈ ದಿನ ನಾನ್ ವೆಜ್ ತಿಂದರೆ ಮಹಾಪಾಪ. ಮನೆಯಲ್ಲಿ ಇರುವುದಷ್ಟೇ ಅಲ್ಲದೆ ಹೊರಗೆ ತಿನ್ನುವುದನ್ನು ಕೂಡ ನಿಲ್ಲಿಸಿ. ಮಸಾಲೆಯುಕ್ತ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಕಡಿಮೆ ಮಾಡುವುದು ಉತ್ತಮ. ಸಾತ್ವಿಕ ಆಹಾರ ಸೇವಿಸಿದರೆ ಮನಸ್ಸು ನಿರ್ಮಲವಾಗಿ ಯಶಸ್ಸು ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಈ ದಿನ ಈ ಆಹಾರ ನಿಯಮಗಳನ್ನು ಪಾಲಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಉತ್ತಮ ಬಟ್ಟೆಗಳನ್ನು ಧರಿಸಿ ಹತ್ತಿರದಲ್ಲಿರುವ ಬೇವಿನ ಮರ ಅಥವಾ ನೆಲ್ಲಿಕಾಯಿ ಮರದ ಬಳಿ ಹೋಗುವ ಮೊದಲು ಆ ಮರಕ್ಕೆ ಒಂದು ಚೊಂಬು ನೀರು ಅರ್ಪಿಸಿ. ನಂತರ ಸಾಧ್ಯವಾದರೆ ಮರದ ಸುತ್ತ 11 ಪ್ರದಕ್ಷಿಣೆಗಳನ್ನು ಮಾಡಿ. ಹಾಗೆ ಪ್ರದಕ್ಷಿಣೆಗಳನ್ನು ಮಾಡಿದ ನಂತರ ಮರವನ್ನು 11 ಬಾರಿ ಸ್ಪರ್ಶಿಸಿ. ಹಾಗೆ ಸ್ಪರ್ಶಿಸುವಾಗ ನಿಮಗಿರುವ ಎಲ್ಲ ಕಷ್ಟಗಳು ದೂರವಾಗಬೇಕು. ನಮ್ಮ ಮನೆಗೆ ಲಕ್ಷ್ಮೀದೇವಿ ನಾರಾಯಣನೊಂದಿಗೆ ಬಂದು ನೆಲೆಸಬೇಕು, ನಮಗೆ ಧನಲಾಭವಾಗಬೇಕೆಂದು ಹೇಳಿ ನಂತರ ಸ್ವಲ್ಪ ಸಮಯ ಆ ಮರದ ಕೆಳಗೆ ಕುಳಿತುಕೊಳ್ಳಿ. 2 ನಿಮಿಷ ಕುಳಿತು ಮರದಿಂದ ಬರುವ ಗಾಳಿಯನ್ನು ಸೇವಿಸಿ ಪ್ರಕೃತಿಯನ್ನು ಆನಂದಿಸಿ. ಹೀಗೆ ಯಾವಾಗಲಾದರೂ ಒಮ್ಮೆ ಪ್ರಕೃತಿಯೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ತುಂಬಾನೇ ಸಂತೋಷವಾಗುತ್ತದೆ. ಆದ್ದರಿಂದ ಅನೇಕ ರೋಗಗಳು ಕೂಡ ಗುಣವಾಗುತ್ತವೆ. ಮುಖ್ಯವಾಗಿ ಈ ದಿನದಂದು ಬೇವಿನ ಮರವನ್ನು ಸ್ಪರ್ಶಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹ, ವಿಷ್ಣು ಮೂರ್ತಿಯ ಅನುಗ್ರಹ ಸಿಗುತ್ತದೆ. ತುಂಬ ಒಳ್ಳೆಯದಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ಸ್ವರೂಪವೆಂದು ಭಾವಿಸುತ್ತಾರೆ. ನೆಲ್ಲಿಕಾಯಿ ಲಕ್ಷ್ಮೀದೇವಿಗೆ ತುಂಬ ಪ್ರಿಯವಾದದ್ದು. ಈ ಮರವನ್ನು ಶ್ರೀ ಮಹಾವಿಷ್ಣುವಿನ ರೂಪದಲ್ಲಿ ಹೆಚ್ಚಾಗಿ ಪೂಜಿಸುತ್ತಾರೆ. ನೆಲ್ಲಿಕಾಯಿ ಮೇಲೆ ದೀಪ ಹಚ್ಚುವ ಸಂಪ್ರದಾಯವೂ ಇದೆ. ನೆಲ್ಲಿಕಾಯಿ ಮರದಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಆಯುರ್ವೇದದಲ್ಲಿ ಬಳಸುವ ಪ್ರಸಿದ್ಧ ಔಷಧವಾದ ತ್ರಿಚಲ ಚೂರ್ಣದಲ್ಲಿ ನೆಲ್ಲಿಕಾಯಿ ಪುಡಿಯು ಒಂದು ಭಾಗವಾಗಿದೆ. ನೆಲ್ಲಿಕಾಯಿ ಮರವನ್ನು ಪೂಜಿಸಿದರೆ ಸಮಸ್ತ ವಿಷ್ಣು ಕ್ಷೇತ್ರಗಳಲ್ಲಿ ವಿಷ್ಣು ಪೂಜೆ ಮಾಡಿದ ಫಲ ಸಿಗುತ್ತದೆ. ನೆಲ್ಲಿಕಾಯಿ ಮರವೆಂದರೆ ವಿಷ್ಣುವಿಗೆ ಮಾತ್ರವಲ್ಲ, ಶಿವನಿಗೂ ಬಹಳ ಇಷ್ಟ. ಲಕ್ಷ್ಮೀದೇವಿ ಭೂಮಿಗೆ ಬಂದಳು. ಆ ಸಮಯದಲ್ಲಿ ಶಿವಕೇಶವರನ್ನ ಪೂಜಿಸಬೇಕೆಂದುಕೊಂಡಳು. ಇಬ್ಬರನ್ನು ಒಂದೇ ಸಮಯದಲ್ಲಿ ಪೂಜಿಸಬೇಕೆಂದುಕೊಂಡಳು ಅವಳು. ನೆಲ್ಲಿಕಾಯಿ ಮರವನ್ನು ಆರಿಸಿಕೊಂಡು ನೆಲ್ಲಿಕಾಯಿ ಮರವನ್ನು ಪೂಜಿಸಿ ಶಿವಕೇಶವರ ಅನುಗ್ರಹವನ್ನು ಪಡೆದಳು ಎಂದು ಪುರಾಣಗಳು ಹೇಳುತ್ತವೆ. ಈ ಕಥೆಯ ಮೂಲಕ ಶಿವಕೇಶವರು ನೆಲ್ಲಿಕಾಯಿಯ ಮರದಲ್ಲಿ ವಾಸಿಸುತ್ತಾರೆಂದು ತಿಳಿದು ಬರುತ್ತದೆ. ಅಷ್ಟೇ ಅಲ್ಲ, ನೆಲ್ಲಿಕಾಯಿ ಮರದ ಕೆಳಭಾಗದಲ್ಲಿ ಬ್ರಹ್ಮ ಕೂಡ ಇರುತ್ತಾನೆ ಎಂಬ ನಂಬಿಕೆ ಇದೆ. ಇದೇ ಮರದ ಕೆಳಗೆ ಪುರಾಣ ಕಾಲಕ್ಷೇಪ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲ, ಬೇವಿನ ಮರ ಕೂಡ ಬಹಳ ವಿಶೇಷವಾದದ್ದು. ಹಿಂದೂ ಧರ್ಮದಲ್ಲಿ ಕೆಲವು ಮರಗಳನ್ನು ಪೂಜನೀಯ ಮರಗಳೆಂದು ಮತ್ತು ಪವಿತ್ರ ಮರಗಳೆಂದು ಗುರುತಿಸಲಾಗಿದೆ. ಅವುಗಳಲ್ಲಿ ಬೇವಿನ ಮರವು ಆರೋಗ್ಯಕ್ಕೆ ಒಳ್ಳೆಯದಾಗಿರುವುದರ ಜೊತೆಗೆ ವಾಸ್ತು ಪ್ರಕಾರವು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಶುಭ ಕಾರ್ಯವಾಗಲಿ ಹಬ್ಬವಾಗಲಿ ಮಾವಿನ ಎಲೆಗಳನ್ನು ಎಷ್ಟು ಮುಖ್ಯವಾಗಿ ಅಲಂಕರಿಸುತ್ತೇವೆಯೋ ಅವುಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಬೇವಿನ ಎಲೆಗೂ ಇದೆ. ಬೇವಿನ ಮರ ಬಹಳ ಪವಿತ್ರವಾದದ್ದು. ವೈದ್ಯಕೀಯದಲ್ಲಿ ಇದರ ಪಾತ್ರದ ಬಗ್ಗೆ ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ವಿವರಿಸಿದ್ದಾನೆ. ನಮ್ಮ ಪ್ರಾಚೀನ ಆಯುರ್ವೇದದಲ್ಲಿಯೂ ಬೇವಿನ ಬಗ್ಗೆ ಅನೇಕ ಪುರಾವೆಗಳಿವೆ. ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದರೆ ಅದು ಬೇವಿನ ಮರವಾಗಿ ಮಾರ್ಪಟ್ಟಿದೆ ಎಂದು ಪುರಾಣಗಳಲ್ಲಿ ಕಥೆಗಳಾಗಿ ಬರೆದಿದ್ದಾರೆ. ಯಾರಾದರೂ ತಮ್ಮ ಜೀವನದಲ್ಲಿ ಒಂದು ಬೇವಿನ ಮರವನ್ನು ನೆಟ್ಟರೆ ಅವರು ನೇರವಾಗಿ ಸ್ವರ್ಗವನ್ನು ಸೇರುತ್ತಾರೆಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನೀವು ಕೂಡ ನಾಳೆ ಬೇವಿನ ಮರವನ್ನು ಅಥವಾ ತಾಮ್ರದ ನೆಲ್ಲಿಕಾಯಿ ಮರವನ್ನು ಯಾವುದೇ ಈ ದಿನ ಸ್ಪರ್ಶಿಸಿ ಫಲಿತಾಂಶಗಳನ್ನು ಪಡೆಯಿರಿ. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.